ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡದಾದ ಅಂಡರ್ ವರ್ಲ್ಡ್ ಡಾನು. ಇಮ್ಮಿಡಿಯೇಟ್ ಆಗಿ ಊರ್ ಹೊರಟ್ಬಿಡು. ಯಾಕೋ ಅಲ್ಲ, ಈಗಿನ ಕಾಲದ ಹುಡುಗಿರೇ ಹಿಂಗೆ ಕಣಮ್ಮ, ಸೌಂದರ್ಯ ಹಾಳಾಗುತ್ತೆ ಅಂತ ಮಕ್ಕಳು ಮಾಡ್ಕೊಳ್ಳಲ್ಲ. ಆಮೇಲೆ ಮಕ್ಕಳು ಮಾಡ್ಕೊತಾರೆ, ಮಕ್ಳೇನಂತಾರೆ ಗೊತ್ತಾ? ಆಂಟಿ ಅಂತಾರೆ. ಸ್ವಲ್ಪ ವಯಸ್ಸಾಗಿದ್ರೆ ಅಮ್ಮಮ್ಮ ಅಂತಾರೆ. ಎರಡು ಆಗದ್ ಬೇಡ ಕಣಮ್ಮ. ನಿನಗೆ ಹುಟ್ಟೋ ಮಕ್ಕಳು ನಿನ್ನ ಅಮ್ಮ ಅಂತಾನೆ ಕರೀಲಿ. ಏನಮ್ಮ, ನಾನು ಒಬ್ನೇ ಮಾತಾಡ್ತಾ ಇದ್ದೀನಿ, ನೀನೇನು ಮಾತಾಡ್ತಾನೆ ಇಲ್ಲ. ಅಲ್ಲ, ನಿನಗೂ ನಿನ್ ಗಂಡನ್ಗೂ ಏನಾದ್ರೂ ದೋಷ ಇದೆಯೇನಮ್ಮ? ಗೊತ್ತಿಲ್ಲ ಅಮ್ಮ. ನಾನು ಹೇಳಿದ್ದು ಏನಾದ್ರೂ ತಪ್ಪು ತಿಳ್ಕೊಂಡೇನಮ್ಮ? ನಿನಗೂ ನಿನ್ ಗಂಡನ್ಗೂ ಏನಾದ್ರೂ ದೋಷ ಇದ್ರೆ ಹೇಳಮ್ಮ. ನಮ್ ಕಡೆ ನಾಟಿ ಔಷಧಿ ಕೊಡೋರಿದ್ದಾರೆ. ನೀನ್ ತಗೊಂಡ್ರೆ 1 ವರ್ಷದಲ್ಲಿ ಅವಳಿ ಜವಳಿ 2 ಮಕ್ಳಾಗ್ಬಿಡ್ತಾವೆ. ಅಯ್ಯೋ, ಏನಪ್ಪಾ ಬಿಲ್ ಕೊಟ್ಟ? ಟಿಪ್ಸು? ಯಾಕೆಂದ್ರೆ ಬಿಲ್ಲು ರೌಂಡ್ ಫಿಗರ್ ಆಗಿರ್ಲಿಲ್ಲ, ಚೇಂಜ್ ಉಳ್ದಿತ್ತಲ್ಲ. ನಿನ್ ಜೋಬ್ ಭಾರ ಆಗುತ್ತೆ ಅಂತ ಅಷ್ಟೇ. ನನ್ ಜೋಬ್ ಖಾಲಿ ಇತ್ತು, ಅದಕ್ಕೆ ಕೇಳ್ದೆ ಕಣಪ್ಪ. ಆನ್ಲೈನ್ ಪೇಮೆಂಟ್ ಮಾಡಿದೀನಿ ದೇವಣ್ಣ. ಹೌದಾ? ಅದಕ್ಕೂ ಕಲ್ಬಿತ್ತ? ಲೇ, ನಿನ್ ಮುಂಡ ಮೋಚ್ತು. ನಿನ್ ನಂಬ್ಕೊಂಡ್ರೆ ಕತೆ ಹೆಂಗೋ. ಒಳ್ಳೆ ಸಮಯಕ್ಕೆ ಸುಶಾಂತ್ ಬಂದ, ನಮ್ ಶಾಂತಮ್ಮ ಬಂದ್ರು, ಕರ್ಕೊಂಬಂದ್ರು. ಏಯ್, ಇಲ್ಲೇ ಹೈವೇ ಹೋಟ್ಲ್ ಇದೆಯಲ್ಲೋ, ಅದ್ರ ಹತ್ರ ಇದ್ದೀನಿ, ಬೇಗ ಬಾ. ಅಪ್ಪ ನೀನು ಹೊರಡಪ್ಪ. ಏನಮ್ಮ ಶಾಂತಮ್ಮ, ನೀನ್ ಮುಂದೆ ಕೂತ್ಕೊಳ್ಳಮ್ಮ. ಅದು ಚಿಕ್ಕಪ್ಪ,